ಬದಲಾವಣೆ. ಬದಲಾವಣೆ ಸೃಷ್ಟಿಯ ಸಹಜ ಗುಣ. ಸೃಷ್ಟಿಯಲ್ಲಿ ಸಕಲ ಚರಾಚರಗಳಲ್ಲಿಯೂ ಬದಲಾವಣೆಯನ್ನು ಕಾಣ್ತಾ ಇರ್ತೇವೆ. ಉಡುಪುಗಳಲ್ಲಿ, ಆಹಾರ ಪದಾರ್ಥಗಳಲ್ಲಿ ಹೀಗೆ ಬದಲಾವಣೆಗಳು ಆಗುತ್ತಲೇ ಇರುತ್ತವೆ. ಅಂದಿನ ಕಾಲದಲ್ಲಿ ನಿಧಾನಗತಿಯಲ್ಲಿ ಬದಲಾವಣೆ ಉಂಟಾದರೆ, ಇತ್ತೀಚೆಗಷ್ಟೇ ವೇಗವಾಗಿ ಬದಲಾವಣೆಗಳಾಗ್ತಾ ಇದ್ದಾವೆ. ಅದರ ವೇಗ ಎಷ್ಟಿದೆ ಅಂತಂದರೆ, ದಿನನಿತ್ಯ ನೋಡುವ ನಮಗೆ ಅನುಮಾನ ಉಂಟಾಗುವಷ್ಟು ವೇಗದಲ್ಲಿ ಬದಲಾವಣೆಗಳು ಆಗ್ತಾ ಇರೋದನ್ನು ಕಂಡಾಗ ನಮಗೆ ಆಶ್ಚರ್ಯವಾಗುವುದರಲ್ಲಿ ಸಂದೇಹವಿಲ್ಲ. ಮಾನವನು ಸಹ ಹುಟ್ಟಿದಾಗ ಶಿಶುವಾಗಿದ್ದು, ಬಾಲಕನಾಗಿ, ಯೌವನನಾಗಿ, ವೃದ್ಧನಾಗಿ, ಕೊನೆಗೊಂದು ದಿನ ನಿಧನವನ್ನು ಹೊಂದುತ್ತಾನೆ. ಈ ಎಲ್ಲ ಬದಲಾವಣೆಗಳು ಅವನ ದೇಹಕ್ಕೆ ಮಾತ್ರ. ಆತ್ಮ ಅದೇ ಆಗಿರುತ್ತದೆ. ಗುಣಗಳು ಸಹ ಬದಲಾಗ್ತಾ ಇರುತ್ತೆ. ಇಂದು ಕೆಟ್ಟವನಾಗಿದ್ದವನು ನಾಳೆ ಒಳ್ಳೆಯವನಾಗಬಹುದು. ಅದೇ ರೀತಿ ಇಂದು ಒಳ್ಳೆಯನಾಗಿರುವವನು ನಾಳೆ ಕೆಟ್ಟವನಾಗಲೂಬಹುದು. ಯಾಕೆಂತಂದರೆ, ಕಳ್ಳನಾಗಿದ್ದ ವಾಲ್ಮೀಕಿಯು ಉತ್ತಮ ಸಂಸ್ಕಾರವಂತನಾಗಿ ರಾಮಾಯಣವೆಂಬ ಮಹಾಕಾವ್ಯವನ್ನು ರಚನೆ ಮಾಡ್ತಾನೆ. ಹರಿದಾಸರಾದ ಪುರಂದರದಾಸರು ತಮ್ಮ ಪೂರ್ವಾಶ್ರಮದಲ್ಲಿ ಜಿಪುಣರಾಗಿದ್ದು, ದೈವಕೃಪೆಯ ನಂತರ ಸರ್ವಸಂಗ ತ್ಯಾಗಿಗಳಾಗಿ ಲೋಕಮಾನ್ಯರಾಗ್ತಾರೆ. ಬದಲಾವಣೆಗಳು ಮಾನವನ ಸಹಜ ಗುಣ. ಸಮಯಕ್ಕೆ ತಕ್ಕಂತೆ, ಅನುಕೂಲಕ್ಕೆ ತಕ್ಕಂತೆ ಬದಲಾಗುತ್ತಾ ಹೋಗುತ್ತೆ. ಅದು ಕೆಲವೊಮ್ಮೆ ಅನಿವಾರ್ಯವೂ ಆಗುತ್ತೆ. ಯಾಕೆ ಅಂತಂದರೆ, ಹಿಂದೆ ನಾವು ಲೆಕ್ಕ ಮಾಡಲು ಮಗ್ಗಿ ಪುಸ್ತಕವನ್ನು ಉಪಯೋಗಿಸ್ತಾ ಇದ್ವು. ಈಗ ಗಣಕಯಂತ್ರ ಇದೆ. ಮತ್ತು ಯಾವುದಾದರೂ ವಿಷಯದ ಮಾಹಿತಿ ಬೇಕಾದರೆ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳನ್ನು ಹುಡುಕಿ ಓದಿ ತಿಳ್ಕೊಳ್ತಾ ಇದ್ವು, ಅಥವಾ ಪಂಡಿತರು ತಿಳಿದವರ ಬಳಿಗೆ ಹೋಗಿ ಮಾಹಿತಿಯನ್ನು ಪಡೀತಾ ಇದ್ವು. ಈಗ ಕಂಪ್ಯೂಟರ್ ಬಂದಿದೆ. ಬಹಳ ಸುಲಭವಾಗಿ ಕುಳಿತಲ್ಲಿ ಅಂತರ್ಜಾಲದ ಮೂಲಕ ಯಾವ ಮಾಹಿತಿಯನ್ನಾದರೂ ಪಡೆಯಬಹುದು, ಯಾವ ಬಿಲ್ ಬೇಕಾದರೂ ಪಾವತಿಸಬಹುದು. ಹೀಗೆ ಅನೇಕ ಸೌಲಭ್ಯಗಳಿಂದ ಕೂಡಿದ್ದ ಕಂಪ್ಯೂಟರ್ ಯಂತ್ರವನ್ನು ಬೇಡ ಎನ್ನಲಾಗದು. ಪ್ರಪಂಚ ಬದಲಾಗುತ್ತಿದೆ, ಕಾಲಮಾನಗಳು ಬದಲಾಗುತ್ತಿವೆ. ಆದ್ದರಿಂದ ಕಾಲಕ್ಕೆ ತಕ್ಕಂತೆ, ವೈಜ್ಞಾನಿಕತೆಗೆ ತಕ್ಕಂತೆ ಬದಲಾವಣೆ ಅತ್ಯಗತ್ಯ. ಸೃಷ್ಟಿಯಲ್ಲಿ ಕೆಲವು ವಿಷಯಗಳು ಬದಲಾವಣೆ ಅನ್ನೋದೇ ಇಲ್ಲ. ತಾಯಿ ಮಗುವಿಗೆ ಜನ್ಮ ನೀಡಲು 9 ತಿಂಗಳು ಬೇಕು. ಗಿಡ ಮರಗಳಲ್ಲಿಯೇ ಹೂವು, ಹಣ್ಣು, ಕಾಯಿಗಳು ಬಿಡುತ್ತವೆ. ಹೀಗೆ ಕೆಲವು ವಿಷಯಗಳಲ್ಲಿ ಬದಲಾವಣೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಎಲ್ಲಿ ಹೇಗೆ ಅನಿವಾರ್ಯವೋ, ಅವಶ್ಯಕವೋ ಹಾಗೆ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತಾ ಜೀವಿಸೋಣ.